ಅಕ್ಕ ಭವಾನಿ ಪಕ್ಕಾ ಬಂಧನ ಖಂಡಿತ ಮಾಡ್ತಾರೆ ಸರ್. ಕಾನೂನಿನ ಬಗ್ಗೆ ಗೌರವ ಇದೆ. 1.5 ಕೋಟಿ ಕಾರಿನ ಒಡತಿ ಈಗ ನಾಪತ್ತೆ. 1.5 ಕೋಟಿ ರೂಪಾಯಿ ಗಾಡಿ ಯಾವನಾರು ಎಷ್ಟು ಡ್ಯಾಮೇಜ್ ಮಾಡಿ ನೋಡಿ ಇಲ್ಲಿ. ಎಸ್ಐಟಿ ಹುಡುಕಾಟ, ಭವಾನಿ ಪರದಾಟ. ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ಪ್ರೀತಿಯ ಸ್ವಾಗತ. ಅಂತೂ 1.5 ಕೋಟಿ ರೂಪಾಯಿ ಕಾರಿನ ಒಡತಿ ತಲೆ ತಪ್ಪಿಸಿಕೊಂಡು ಓಡಾಡೋ ಪರಿಸ್ಥಿತಿಗೆ ಬಂದಿದ್ದಾರೆ. ಕೇವಲ 1-2 ತಿಂಗಳಲ್ಲಿ ಇಡೀ ಹಾಸನ ನಮ್ದೇ ಅಂತ ಮೆರೆತಿದ್ದ ಕುಟುಂಬದ ಪರಿಸ್ಥಿತಿ ಈಗ ಏನಾಗೋಯ್ತು ನೋಡಿ. ಏನಾರು ಇವತ್ತು ದೇವೇಗೌಡರಿಂದ ಉಳ್ಕೊಂಡಿದ್ದಾರೆ. ಗಂಡ ಜೈಲಿಂದ ಬರ್ತಿದ್ದ ಹಾಗೆ ಮಗನ ಬಂಧನ ಆಗಿದೆ. ಸ್ವತಃ ಭವಾನಿ ರೇವಣ್ಣನವರನ್ನ ಎಸ್ಐಟಿ ತಂಡ ಊರೆಲ್ಲ ಹುಡುಕಾಡ್ತಿದೆ. ಅಕ್ಕ ಭವಾನಿ ಊರಲ್ಲೇ ಇದ್ದು ತಲೆ ಮರೆಸಿಕೊಂಡಿದ್ದಾರೆ. ತಿಂಗಳ ಹಿಂದೆ ಮಗ ವಿದೇಶಕ್ಕೆ ಹಾರಿ ಹೋಗಿದ್ರೆ ತಾಯಿ ಇಲ್ಲೇ ಎಲ್ಲೋ ಇದ್ಕೊಂಡು ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಿದ್ದಾರೆ. ಯಾವಾಗ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಯ್ತೋ ಭವಾನಿ ರೇವಣ್ಣನವರಿಗೆ ಸಂಕಟ ಜಾಸ್ತಿ ಆಗಿತ್ತು. ಕೆಲ ದಿನಗಳ ಹಿಂದೆ ನಾನೆಲ್ಲೂ ಓಡ್ ಹೋಗಲ್ಲ, ಮನೆಯಲ್ಲೇ ಇದ್ದೀನಿ ಅಂತ ಎಸ್ಐಟಿಗೆ ತಿಳಿಸಿದ್ದ ಭವಾನಿಯವರು ಈಗ ಅವರ ಮನೆಯಲ್ಲಿ ಇಲ್ಲ, ಸಂಬಂಧಿಕರ ಮನೆಯಲ್ಲೂ ಕೂಡ ಇಲ್ಲ. ವಿಚಾರಣೆಗೆ ಹಾಜರಾಗಬೇಕಾಗಿದ್ದಂತಹ ಭವಾನಿ ರೇವಣ್ಣ ಇದೀಗ ಬಂಧನದ ಭೀತಿಯಲ್ಲಿ ನಾಪತ್ತೆಯಾಗಿದ್ದಾರೆ. ಮಾವ ಮಾಜಿ ಪ್ರಧಾನಿ, ಗಂಡ ಮಾಜಿ ಮಂತ್ರಿ, ಗಂಡನ ತಮ್ಮ ಮಾಜಿ ಮುಖ್ಯಮಂತ್ರಿ, ಮಗ ಸಂಸದ, ಇಷ್ಟೆಲ್ಲ ಹಿನ್ನೆಲೆ ಇದ್ರೂ ಭವಾನಿ ರೇವಣ್ಣ ಇದೀಗ ಮಹಿಳೆಯ ಕಿಡ್ನಾಪ್ ಪ್ರಕರಣದಲ್ಲಿ ಭಾಗವಹಿಸಿದ ಆರೋಪ ಹೊತ್ಕೊಂಡು ಕಣ್ತಪ್ಪಿಸಿಕೊಂಡು ಓಡಾಡ್ತಿದ್ದಾರೆ. ಎಸ್ಐಟಿ 2 ಬಾರಿ ನೋಟಿಸ್ ನೀಡಿದರೂ ಭವಾನಿ ವಿಚಾರಣೆಗೆ ಹಾಜರಾಗಿಲ್ಲ. ಇದೀಗ ಭವಾನಿ ರೇವಣ್ಣ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಕೆಳ ಹಂತದ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ವಜಾ ಆಗಿದ್ರಿಂದ ಹೈಕೋರ್ಟ್ನಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಎಸ್ಐಟಿ ಬಳಿ ಅಪಹರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭವಾನಿ ರೇವಣ್ಣ ವಿರುದ್ಧ ಬಲವಾದಂತಹ ಸಾಕ್ಷಿಗಳಿವೆ ಅನ್ನೋ ಸುದ್ದಿ ಇದೆ. ಅಪಹರಣಕ್ಕೆ ಪ್ರೇರಣೆ ಹಾಗೂ ಪ್ರಚೋದನೆ ಮಾಡಿದ ಜೊತೆಗೆ ಅಪಹರಣಕ್ಕೆ ಒಳಗಾದಂತಹ ಮಹಿಳೆಯಿಂದ ಬಲವಂತದ ವಿಡಿಯೋ ಮಾಡಿಸಿದ ಬಗ್ಗೆ ಭವಾನಿ ರೇವಣ್ಣನವರು ಪಾಲ್ಗೊಂಡಿರುವ ಬಗ್ಗೆ ಪ್ರಮುಖ ಸಾಕ್ಷಿಯಾಗಿ ಅಪಹರಣಕ್ಕೆ ಒಳಗಾದಂತಹ ಮಹಿಳೆಯ ಮಗನ ಜೊತೆ ಆರೋಪಿ ಸತೀಶ್ ಬಾಬು ಮಾತನಾಡುವಾಗ ಭವಾನಿ ರೇವಣ್ಣನವರ ಹೆಸರು ಹೇಳಿದ್ರಿಂದ ಈ ಅಪಹರಣ ಪ್ರಕರಣದಲ್ಲಿ ಭವಾನಿ ಭಾಗವಹಿಸಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಸಿಕ್ಕ ಹಾಗಾಗಿದೆ. ಹೀಗಾಗಿ ವಿಚಾರಣೆಯ ನೆಪದಲ್ಲಿ ತನ್ನ ಬಂಧನವಾಗೋ ಸಾಧ್ಯತೆ ಇದೆ ಅನ್ನೋ ಭವಾನಿ ಅಕ್ಕ ಯಾರ ಕೈಗೂ ಸಿಗ್ತಾ ಇಲ್ಲ. ಇದೆಲ್ಲ ಬಿಡಿ, ಅಷ್ಟು ದಿನ ಜೈಲಲ್ಲಿದ್ದು ಬಂದ ಗಂಡನನ್ನ ನೋಡೋದಕ್ಕೂ ಭವಾನಿ ಪ್ರತ್ಯಕ್ಷವಾಗಿಲ್ಲ. ಜೈಲಿನಲ್ಲಿ ಇದ್ದಾಗ್ಲೂ ನೋಡೋದಕ್ಕೆ ಹೋಗಿಲ್ಲ. ಈಗ ವಿದೇಶದಿಂದ ಬಂದಂತಹ ಮಗ ಎಸ್ಐಟಿ ಬಂಧನದಲ್ಲಿ ಇದ್ರೂ ಭವಾನಿ ಎಲ್ಲೂ ಕೂಡ ಕಾಣಿಸ್ಕೊಳ್ತಿಲ್ಲ. ಕಾರಣ ಬಂಧನದ ಭಯ. ಇದೀಗ ಭವಾನಿ ರೇವಣ್ಣನವರ ಪರ ವಕೀಲರು ಭವಾನಿಯವರಿಗೆ ಆರೋಗ್ಯ ಸರಿಯಾಗಿಲ್ಲ, ಆ ಕಾರಣಕ್ಕೂ ವಿಚಾರಣೆಗೆ ಹಾಜರಾಗಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಇತ್ತೀಚೆಗೆ ಭವಾನಿಯವರ ಸಹೋದರ ತೀರಿಕೊಂಡ ಕಾರಣಕ್ಕೂ ಅವರು ವಿಚಾರಣೆಗೆ ಬಾರದೇ ಇದ್ದಿರಬಹುದು ಅಂತ ಹೇಳಿದ್ದಾರೆ. ನಮಗೆ ಗೊತ್ತಿರೋ ಪ್ರಕಾರ ಈಗ ನೋಡಿದ್ವಿ ಅಲ್ಲಿ ಒಂದು ನೋಟಿಸ್ ಅಂಟಿಸಿದ್ದಾರೆ. ಅದರಲ್ಲೇನು ಮೊದಲನೇದು 2ನೇದು ಅಂತಿಮ ಅಂತ ಏನಿಲ್ಲ. ಬಹುಶಃ ಮೇಡಮ್ ಆರೋಗ್ಯನೂ ಸರಿ ಇಲ್ಲ, ಹಾಗಾಗಿ ಏನಾರು ಬರೋಕ್ಕಾಗ್ದಲೇ ಇರ್ಬೋದು. ಆಯ್ತಾ, ಅವ್ರ ಮಂಡಿ ಆಪರೇಷನ್ ಆಗಿದೆ ಸರ್, ಎಲ್ರಿಗೂ ಗೊತ್ತಲ್ಲ, 2 ಮಂಡಿ ಆಪರೇಷನ್ ಆಗಿದೆ. ಜೊತೆಗೆ ಅವ್ರ ಅಣ್ಣ ಸತ್ತೋಗಿದ್ದಾರೆ, ಆ ದುಃಖನೂ ಅವ್ರಿಗಿದೆ. ಸೊ ಹಾಗಾಗಿ ಬರ್ತಾರೆ ಖಂಡಿತ. ಅವರಿಗೆ ಕಾನೂನಿನ ನೋಡಿ, ಕಾನೂನು ಬಗ್ಗೆ ಮೇಡಮ್ಗೆ ಗೌರವ ಇದೆ, ಕೋರ್ಟ್ ಬಗ್ಗೆ ನಮಗೆ ನಂಬಿಕೆ ಇದೆ, ಖಂಡಿತ ಬರ್ತಾರೆ, ತನಿಖೆ ಎದುರಿಸ್ತಾರೆ. ಮಗ ಪ್ರಜ್ವಲ್ ವಿದೇಶದಲ್ಲಿ ಇದ್ರೂ ಕೊನೆಗೂ ಕಾನೂನಿಗೆ ಶರಣಾಗಬೇಕಾಯ್ತು ಅಂದ ಮೇಲೆ ಇಲ್ಲೇ ಇರುವಂತಹ ಭವಾನಿ ರೇವಣ್ಣ ಎಷ್ಟು ದಿನ ಈ ಕಣ್ಣಾ ಮುಚ್ಚಾಲೆ ಆಟ ಆಡೋದಕ್ಕೆ ಸಾಧ್ಯ? ಅವತ್ತು ಒಂದು ಸಣ್ಣ ಅಪಘಾತಕ್ಕೆ ಬಡಪಾಯಿಯೊಬ್ಬನ ಮೇಲೆ ಆಡಿದ ದೌರ್ಜನ್ಯದ ಮಾತುಗಳು ಈಗ ಭವಾನಿ ರೇವಣ್ಣನ ಕಿವಿಯಲ್ಲಿ ಗುಯಿಗುಡ್ತಾ ಇರಬಹುದು. ಗಾಡಿ ತಗೊಂಡೇ ಮಾಡೋಣ, ಕೊಡ್ತೀಯ 50 ಲಕ್ಷ ರಿಪೇರಿ ಮಾಡ್ಸಕ್ಕೆ? 1.5 ಕೋಟಿ ರೂಪಾಯಿ ಗಾಡಿ ಯಾವನಾರು ಎಷ್ಟು ಡ್ಯಾಮೇಜ್ ಮಾಡಿ ನೋಡಿ ಇಲ್ಲಿ. ಸಾಯಂಗಿದ್ರೆ ನೀ ಸಾಯ್ಬೇಕಾಗಿತ್ತು, ಹೊಸಕ್ಕೆ ಸಿಗಾಕೊಂಡು ನನ್ ಕಾರ್ ಡ್ಯಾಮೇಜ್ ಮಾಡಕ್ತೀನಿ ಅವನು. ಇದನ್ನೇ ತಾನೇ ನಾವು ಕರ್ಮ ಅಂತ ಹೇಳೋದು. ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ.